ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗಣೇಶಾಷ್ಟಕದ 4ನೇ ಶ್ಲೋಕ ಹಾಗೂ ಅದರ ಸರಳ ಅರ್ಥವನ್ನ ಹೇಳ್ತಾ ಇದ್ದೀನಿ. ಯತೋ ದಾನವ ಕಿನ್ನರ ಯಕ್ಷ ಸಂಘಾಃ ಯತಶ್ಚಾರಣ ವಾರಣ ಶ್ವಾಪದಾಶ್ಚ ಯತ ಪಕ್ಷಿಕೀಟ ಯತೋ ವೀರುಧಶ್ಚ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಇನ್ನೊಂದ್ಸರ್ತಿ ಹೇಳ್ತೀನಿ. ಯತೋ ದಾನವ ಕಿನ್ನರ ಯಕ್ಷ ಸಂಘಾಃ ಯತಶ್ಚಾರಣ ವಾರಣ ಶ್ವಾಪದಾಶ್ಚ ಯತ ಪಕ್ಷಿಕೀಟ ಯತೋ ವೀರುಧಶ್ಚ ಸದಾ ತಂ ಗಣೇಶಂ ನಮಾಮೋ ಭಜಾಮಹ. ಈಗ ಈ ಶ್ಲೋಕದ ಸರಳ ಅರ್ಥವನ್ನು ಹೇಳ್ತಾ ಇದ್ದೀನಿ. ಯಾರಿಂದ ದಾನವರು, ಕಿನ್ನರರು, ಯಕ್ಷಗಣಗಳು, ಚಾರಣರು ಹುಟ್ಟಿರುವರೋ, ಯಾರಿಂದ ಆನೆಗಳೂ ಸೇರಿದಂತೆ ಸಾಧು ಪ್ರಾಣಿಗಳು, ಕ್ರೂರ ಮೃಗಗಳು ಉದ್ಭವಿಸಿದೆಯೋ, ಯಾರಿಂದ ಹಕ್ಕಿಗಳು, ಕ್ರಿಮಿಕೀಟಗಳು ಸೃಷ್ಟಿಸಲ್ಪಟ್ಟಿದೆಯೋ, ಯಾರಿಂದ ಮರ ಗಿಡಗಳು, ಬಳ್ಳಿಗಳು ಆಗಿರುವುದೋ ಆ ಗಣೇಶನನ್ನು ನಾವು ನಮಸ್ಕರಿಸುತ್ತೇವೆ, ಪಠಿಸುತ್ತೇವೆ ಅಂತ ಈ ಶ್ಲೋಕದ ಒಂದು ಅರ್ಥ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.